ಆಕಸ್ಮಿಕ ಬೆಂಕಿ ಸಂಭವಿಸಿದ ಪರಿಣಾಮವಾಗಿ ಸೆರಾಮಿಕ್ಸ್ ವೇರ್ ಹೌಸ್ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ. ಸರಿಸುಮಾರು 50 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ನೆಲಮಂಗಲ ತಾಲೂಕಿನ ಬೂದಿಹಾಳ ಬಳಿ ನಡೆದಿರುವಂತಹ ಘಟನೆ ಇದು. ಕಾರ್ ಹಾಗೆ ಬಾತ್ರೂಮ್ ಸಾಮಗ್ರಿಗಳು ಬೆಂಕಿಗೆ ಹೊತ್ತಿ ಉರಿದಿದ್ದು 2 ಎಕರೆ ಪ್ರದೇಶದಲ್ಲಿದ್ದಂತಹ ಗೋದಾಮು ಸುಟ್ಟು ಭಸ್ಮವಾಗಿದೆ. ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟಿದ್ದಾರೆ. ಆಕಸ್ಮಿಕವಾಗಿ ಬೆಂಕಿ ಸಂಭವಿಸಿದ ಪರಿಣಾಮವಾಗಿ ಸೆರಾಮಿಕ್ಸ್ ವೇರ್ ಹೌಸ್ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ಬೂದಿಹಾಳದಲ್ಲಿ ಸಂಭವಿಸಿದೆ. ನೆಲಮಂಗಲದ ಸಮೀಪ ಸುಮಾರು 2 ಎಕರೆಯಲ್ಲಿ ಇದ್ದಂತಹ ವಿಸ್ತೀರ್ಣ ಪ್ರದೇಶದಲ್ಲಿದ್ದಂತಹ ವೇರ್ ಹೌಸ್ ಇದು. ಸರಿಸುಮಾರು 50 ಕೋಟಿಗೂ ಹೆಚ್ಚು ಮೌಲ್ಯದ ಬೆಂಕಿ ಹತ್ತಿಕೊಂಡಿರೋದ್ರಿಂದಾಗಿ ಅಲ್ಲಿದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಬೂದಿಯಾಗಿವೆ. ನೆಲಮಂಗಲ ತಾಲೂಕಿನ ಬೂದಿಹಾಳದ ಬಳಿ ಘಟನೆ ಸಂಭವಿಸಿದ್ದು. ಈಗಾಗಲೇ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳದಲ್ಲಿ ದೌಡಾಯಿಸಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಕಾರ್ ಹಾಗೆ ಬಾತ್ರೂಮ್ ಸಾಮಗ್ರಿಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಇದು ಏಕಾಏಕಿ ಅಗ್ನಿ ನರ್ತನ ಆಗಿರುವಂಥದ್ದು. ಆಕಸ್ಮಿಕವಾಗಿ ಬೆಂಕಿ ಹೊತ್ತಿದಂತಹ ಪರಿಣಾಮವಾಗಿ 2 ಎಕರೆ ಪ್ರದೇಶದಲ್ಲಿದ್ದಂತಹ ವೇರ್ ಹೌಸ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಇನ್ನು ಈ ಅಗ್ನಿ ಅನಾಹುತದಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಗೋದಾಮಿನ ಒಳಭಾಗದಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಯ ನರ್ತನಕ್ಕೆ ಕಂಪ್ಲೀಟ್ ಆಗಿ ಉಡಿಸಾಗಿದೆ. ಸರಿಸುಮಾರು 50 ಕೋಟಿ ಅಂತ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಅಂದಾಜಿಸಲಾಗ್ತಾ ಇದೆ. ಇನ್ನೂ ಹೆಚ್ಚಿರಬಹುದು ಮೌಲ್ಯ ಅಂತ ಕೂಡ ಲೆಕ್ಕ ಹಾಕಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ತಹಬದಿಗೆ ತಂದಿದ್ದಾರೆ.